ದೇಸಿ ಅಡುಗೆ ಮನೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊರಗಡೆ ಸಿಗುವಂತಹ ಬೇಸನ್ ಲಾಡುನ ಮನೆಯಲ್ಲೇ ಸುಲಭವಾಗಿ ಕೆಲವು ಟಿಪ್ಸ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಲ್ಲಿ 2.5 ಕಪ್ನಷ್ಟು ಕಡಲೆ ಹಿಟ್ಟನ್ನು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಗ್ರಾಮ್ನಲ್ಲಿ ಹೇಳಬೇಕು ಅಂದರೆ 250 ಗ್ರಾಮ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಯೂಶುವಲ್ ಆಗಿ ಬೇಸನ್ ಲಾಡುಗೆ ಸ್ವಲ್ಪ ತರ್ತರಿಯಾಗಿರೋಂತಹ ಕಡಲೆ ಹಿಟ್ಟನ್ನು ತಗೋತಾರೆ. ನಾನು ಮನೇಲೇ ಮಾಡಿಸಿರೋಂತಹ ಕಡಲೆ ಹಿಟ್ಟನ್ನು ಬಳಸ್ತಾ ಇರೋದ್ರಿಂದ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ 2 ಟೇಬಲ್ ಸ್ಪೂನ್ನಷ್ಟು ಹಾಲು, ತಣ್ಣಗಿರೋ ಹಾಲು, ಕೋಲ್ಡ್ ಮಿಲ್ಕ್ನ ನೀವು ಬಳಸಬೇಕು. ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ ಅದೇ ಹಾಲನ್ನು ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಕಡಲೆ ಹಿಟ್ಟು, ತುಪ್ಪ, ಹಾಲು ಎಲ್ಲದನ್ನು ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳೋ ರೀತಿಲಿ ಈ ರೀತಿ 2 ಕೈನನ್ನು ಬಳಸಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬಳಸ್ತಾ ಇರೋಂತಹ ಕಡಲೆ ಹಿಟ್ಟು ಮೊದಲೇ ತರ್ತರಿಯಾಗಿದ್ದರೆ ಇದು ತುಪ್ಪ ಮತ್ತು ಹಾಲನ್ನು ಬಳಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಕಡಲೆ ಹಿಟ್ಟನ್ನು ಹಾಗೇ ತೊಗೊಂಡ್ಬಿಡ್ಬೋದು. ಈಗ ನೋಡಿ ಚೆನ್ನಾಗಿ ಸ್ವಲ್ಪ ತರ್ತರಿಯಾಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಡಿ. ಈಗ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು 1 ಕಪ್ನಷ್ಟು ಸಕ್ಕರೆ, 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಬೂರಾ ಸಕ್ಕರೆನ ಮಾಡ್ಕೋತಾ ಇದ್ದೀನಿ. ಮನೇಲಿ ಬೂರಾ ಸಕ್ಕರೆ ಮಾಡ್ಕೊಳ್ಳೋದು ಬಹಳನೇ ಸಿಂಪಲ್ಲು, ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು. 10 ನಿಮಿಷದಲ್ಲೆಲ್ಲ ಬೂರಾ ಸಕ್ಕರೆ ಆಗೋಗ್ಬಿಡುತ್ತೆ. ಇದಕ್ಕೂ ಕೂಡ ಕೆಲವು ಟಿಪ್ಸ್ನ ಫಾಲೋ ಮಾಡಿದ್ರೆ ಬೂರಾ ಸಕ್ಕರೆ ಮಾಡ್ಕೊಳ್ಳೋದು ಬಹಳನೇ ಈಸಿ. ಈ ರೀತಿ ಬಿಳಿ ಬಣ್ಣಕ್ಕೆ ಬರುತ್ತಲ್ಲ, ಆಗ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಕೈ ಬಿಡಬೇಡಿ, ಕೈ ಆಡಿಸ್ತಾನೆ ಇರಿ. ನೋಡಿ, ಈ ಬಿಳಿ ಬಣ್ಣಕ್ಕೆ ಬರುತ್ತಲ್ಲ, ಆಗ ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ಸ್ಟವ್ನ ಮಾತ್ರ ಆನ್ ಮಾಡಬೇಡಿ. ಆಫ್ ಮಾಡಿಬಿಟ್ಟು ಬಾಣಲಿಲಿರೋ ಕಾವಲ್ಲೇ ಕೈ ಆಡಿಸ್ತಾನೆ ಇರಿ. ಕೈ ಆಡಿಸ್ತಾ ಸಕ್ಕರೆದು ನೀರಿನ ಅಂಶ ಎಲ್ಲ ಕರಗಿ ಈ ರೀತಿ ಹೊರಟಾಗ್ತಾ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಡ್ರೈ ಆಯಿತು ಅಂತ. ಈಗ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋತಾನೆ ಇರಿ. ಮಿಕ್ಸ್ ಮಾಡ್ತಾ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇನ್ ಕೇಸ್ ನೀವು ತೊಗೊಂಡಿರೋಂತಹ ಸೌಟ್ನಲ್ಲಿ ಅದೇನಾದರೂ ಮ್ಯಾಶ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಪೊಟ್ಯಾಟೊ ಮ್ಯಾಶರಿಂದ ಈ ರೀತಿ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಬೇಗನೆ ಆಗೋಗುತ್ತೆ. 5 ನಿಮಿಷ 10 ನಿಮಿಷದಲ್ಲೆಲ್ಲ ನಾವು ಬೂರಾ ಸಕ್ಕರೆನ ಮಾಡ್ಕೊಂಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಈಗ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಕಡಲೆ ಹಿಟ್ಟನ್ನು ಈಗ ನಾವು ಒನ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಜರಡಿನ ಇಟ್ಬಿಟ್ಟು ಕಡಲೆ ಹಿಟ್ಟನ್ನು ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ. ಹಾಲು ಮತ್ತು ತುಪ್ಪನ ಹಾಕಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿರೋದ್ರಿಂದ ತುಂಬ ಒರಟಾಗಿರುತ್ತೆ, ಹಾಗಾಗಿ ಜರಡಿ ಇಟ್ಕೋಬೇಕಾಗತ್ತೆ. ಬೂರಾ ಸಕ್ಕರೆ ಮಾಡೋದು ಕಷ್ಟ ಅನಿಸಿದ್ರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಬೂರಾ ಸಕ್ಕರೆ ಸಿಗುತ್ತೆ, ಅದನ್ನು ಬಳಸ್ಬೋದು. ದಪ್ಪ ಕಣ್ಣಿರೋಂತಹ ಜರಡಿಲೇ ಇದನ್ನು ಒನ್ಕೋಬೇಕಾಗತ್ತೆ. ಸಣ್ಣ ಕಣ್ಣಿರೋಂತಹ ಜರಡಿಲಿ ಮಾತ್ರ ಒನ್ಯೋಕ್ಕೆ ಹೋಗಬೇಡಿ, ತುಂಬ ಫೈನ್ ಪೌಡ್ರ್ ಆಗಿಬಿಡುತ್ತೆ. ಆಮೇಲೆ ನಮಗೆ ಕಡಲೆ ಹಿಟ್ಟು ಸ್ವಲ್ಪ ಒರಟಾಗೇ ಇರಬೇಕು ಬೇಸನ್ ಲಾಡುಗೆ. ನೋಡಿ, ಎಲ್ಲದು ಆದಮೇಲೆ ಸ್ಪೂನಲ್ಲಿ ಆಗ್ತಾ ಇಲ್ಲ ಅಂದರೆ ಕೈಯಲ್ಲೇ ಒಂಚೂರು ಒನ್ಕೊಳ್ಳಿ. ನೋಡಿ, ಇಷ್ಟು ತರ್ತರಿಯಾಗಿ ಸಿಕ್ತು. ಅದನ್ನು ಬಿಸಾಡಿಬಿಡಿ, ಅದೇನು ಯೂಸ್ ಆಗಲ್ಲ. ಕಡಲೆ ಹಿಟ್ಟನ್ನು ಮಾತ್ರ ಒಂದೇ ನೀವು ಬಳಸಬೇಕಾಗತ್ತೆ. ಒನಿದಲ್ಲೇ ಬಳಸಿದ್ರೆ ಒಂಥರ ಗಂಟು ಥರ ಸಿಕ್ಬಿಡುತ್ತೆ ತಿನ್ನಬೇಕಾದ್ರೆ. ಈಗ ಅದನ್ನು ಕೂಡ ಒಂದು ಪಕ್ಕಕ್ಕೆ ಇಟ್ಬಿಡಿ. ಒಂದು ಬಾಣಲಿಗೆ ಇಲ್ಲಿ 1/2 ಕಪ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದಿದ ಮೇಲೆ ಇಲ್ಲಿ ಒನ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಕಡಲೆ ಹಿಟ್ಟು ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು 15ರಿಂದ 20 ನಿಮಿಷನಾದರೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಹೋಗಬೇಕು. ತುಪ್ಪದ ಜೊತೆ ಕಡಲೆ ಹಿಟ್ಟೆಲ್ಲ ಹೊಂದ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಏನಿದು ಗಟ್ಟಿ ಆಯ್ತಲ್ಲ ಅಂತ ಅಂದ್ಕೋಬೇಡಿ. ಒಂದು 15 ನಿಮಿಷ ಆದಮೇಲೆ ಈ ರೀತಿ ತುಪ್ಪ ಎಲ್ಲ ಬಿಡೋಕ್ಕೆ ಶುರುವಾಗುತ್ತೆ. ಇನ್ ಕೇಸ್ ಇನ್ನೂ ತುಪ್ಪ ಬಿಟ್ಟಿಲ್ಲ ಅಂತ ಅಂದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ 15 ನಿಮಿಷ ಆದಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಬಿಡುತ್ತೆ. ನೋಡಿ, ಘಮ ಬರಬೇಕು, ಹಾಗೆ ಕಲ್ಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಒಂದು 15 ನಿಮಿಷ ಕಲ್ಲರೆಲ್ಲ ಚೇಂಜ್ ಆಯಿತು, ಘಮ ಬರ್ತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಈ ರೀತಿ ಚಿಮುಕ್ಸ್ಕೊಳ್ಳಿ. ಜಾಸ್ತಿ ಹಾಕಬೇಡಿ, ಜಸ್ಟ್ ಚಿಮುಕ್ಸ್ಕೋಬೇಕಾಗತ್ತೆ. ಒಂದು 2ರಿಂದ 3 ಸರಿ ಈ ಥರ ಚಿಮುಕ್ಸ್ಕೊಂಡು ನೀವು ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಕಡಲೆ ಹಿಟ್ಟು ಸ್ವಲ್ಪ ಒರಟಾಗುತ್ತೆ. ನಾವು ಹಲ್ವಾಯಿ ಸ್ಟೈಲಲ್ಲಿ ತಿಂತೀವಲ್ಲ ಬೇಸನ್ ಲಾಡನ್ನ, ಅದೇ ರೀತಿ ಇರುತ್ತೆ. ಘಮ ಬರ್ತಿದೆ, ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ನಿಸ್ತಿದ್ದಂಗೆ ಮೊದಲೇ ಒಂದು ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಅದನ್ನು ಕಂಪ್ಲೀಟಾಗಿ ಅದಕ್ಕೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಿ. ಕಡಲೆ ಹಿಟ್ಟನ್ನು ಮಾತ್ರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ತಿನ್ನಬೇಕಾದ್ರೆ ಹಸಿ ಹಸಿ ಅನಿಸ್ಬಿಡುತ್ತೆ, ಚೆನ್ನಾಗಲ್ಲ. ಅದಕ್ಕೋಸ್ಕರನೇ 15ರಿಂದ 20 ನಿಮಿಷನಾದರೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕಂಪ್ಲೀಟಾಗಿ ತಣ್ಣಗೂ ಕೂಡ ಆಗಬಾರ್ದು,
ಬೆರಳು ಮುಟ್ಟಿದ್ರೆ ಬೆಚ್ಚಗೆ ಅನ್ನಿಸ್ಬೇಕು. ಆ ಟೈಮ್ನಲ್ಲಿ ನೀವು ಬುರಾ ಸಕ್ಕರೆ ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆನೂ ಕೂಡ ನೀವು ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೋತಾ ಹೋಗಬೇಕು. ಕಂಪ್ಲೀಟಾಗಿ ಕೂಲ್ ಆಗಿಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಕಡಲೆ ಹಿಟ್ಟೆಲ್ಲ ಸಕ್ಕರೆ ಜೊತೆ ಮಿಕ್ಸ್ ಆಗಿ. ಹಾಗಾಗಿ ಬಿಸಿ ಇದ್ದಾಗಲೇ ನೀವು ಉಂಡೆನ ಕೂಡ ಕಟ್ಕೋತಾ ಹೋಗಬೇಕಾಗತ್ತೆ. ನೋಡಿ, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊಂಡ್ರೆ ಹಲ್ವಾಯಿ ಸ್ಟೈಲಲ್ಲಿ ಸೂಪರ್ ಆಗಿರುವಂತಹ ಬೇಸನ್ ಲಾಡು ನಾವು ಮನೇಲೇ ಮಾಡ್ಕೊಬೋದು. ನಾವು ಕಾಂತಿ ಸ್ವೀಟ್ಸು ಅಂಥ ಕಡೆ ಎಲ್ಲ ಬೇಸನ್ ಲಾಡುನ ತೊಗೊಂಡ್ರೆ 1 kgಗೆ 350ರಿಂದ 400 ರೂಪಾಯಿ ಹೇಳ್ತಾರೆ. ಅದೇ ಮನೇಲೇ 100 ರೂಪಾಯಿ ಒಳಗೆ ನಾವು ಆರಾಮಾಗಿ kg ಗಟ್ಟಲೆ ನಾವು ಬೇಸನ್ ಲಾಡುನ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೊಬೋದಲ್ವಾ. ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ತುಂಬಾ ಈಸಿ ಬೇಸನ್ ಲಾಡುನ ಮಾಡೋದು. ಮೊದಲನೇ ಟಿಪ್ಪು, ಕಡಲೆ ಹಿಟ್ಟು ತುಂಬ ತರ್ತರಿಯಾಗಿರಬೇಕು. 2ನೇ ಟಿಪ್ಪು, ಕಡಲೆ ಹಿಟ್ಟನ್ನು ಲೋ ಫ್ಲೇಮ್ನಲ್ಲಿ 15ರಿಂದ 20 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. 3ನೇ ಟಿಪ್ಪು, ಕಡಲೆ ಹಿಟ್ಟು ಇನ್ನೇನು ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡ್ರೆ ಹಲ್ವಾಯಿ ಸ್ಟೈಲಲ್ಲಿ ಮನೇಲಿ ಈಸಿಯಾಗಿ ನಾವು ಬೇಸನ್ ಲಾಡುನ ಮಾಡ್ಕೊಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ರೆಸಿಪೀಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.